ಮನೋಹರನ ಮನದಾಳಿನ ಮಾತಿನಂತೆ ಚಿತ್ರವಾಗುತ್ತದೆಯಲ್ಲ ವೀರ ಧರ್ಮರ ಮನೆತನ. ಅಷ್ಟೇ ಅಲ್ಲ, ಆ ವೀರ ಧರ್ಮರ ಮನೆತನವನ್ನು ಸರ್ವನಾಶ ಮಾಡಲಿಕ್ಕೆಂದು ನನ್ನ ಸೂಳೆ ನನ್ನ ತಂಗಿ ಎಂಬ ಪಟ್ಟ ಕಟ್ಟಿ ಆ ಲಾವಣ್ಯಳನನ್ನು ಆ ಶಶಿಧರನಿಗೆ ಮದುವೆ ಮಾಡಿಕೊಟ್ಟು ಆ ನಂತರ ಅವರ ಮನೆತನವನ್ನು ಒಂದು ಇಂಚಿಂಚಾಗಿ ಸರ್ವನಾಶ ಮಾಡಿ ಆ ಲಕ್ಷ್ಮಿ ಒಂದಲ್ಲ ಒಂದು ದಿನ ನಿನ್ನನ್ನು ಬೀದಿಗೆ ಹಾಕಿ ಆ ನಿನ್ನ ಶೀಲವನ್ನು ಕದ್ದು ನಿನ್ನನ್ನು ಕೆಡಿಸಲಿಲ್ಲ ಅಂದ್ರೆ ನನ್ನ ಹೆಸರು ಮನೋಹರನೇ ಅಲ್ಲ. ಯಾಕೋ ಇನ್ನೂ ಲಾವಣ್ಯ ಬರುವಲ್ಲ. ಮನೋಹರ್, ಏನು ಅದ್ಭುತವಾದ ನಗು. ಮತ್ತೇನು ಲಾವಣ್ಯ, ನೀ ಬರ್ತಿ ಅಂತ ನನ್ನ ಮನಸ್ಸು ಒಳಗೆ ಕುದಿತಾ ಇದೆ. ಯಾವಾಗ ನನ್ನ ಲವರ್ ಬರ್ತಾಳೆ, ಯಾವಾಗ ಹಾಡಿ ಕುಣಿದೇವಿ, ಯಾವಾಗ ಮಜಾ ಮಾಡ್ಯಾವಂತ ಅಷ್ಟು ಗೊತ್ತಾಗಲ್ವಾ ನಿನಗೆ ಲಾವಣ್ಯ? ಅಯ್ಯೋ, ಏನ್ರಿ ಇದು, ಇಷ್ಟೊಂದು ಸರವೇಗದಿಂದ ಓಡ್ ಬಂದೆ, ಇನ್ನು ನಿಮಗೆ ತಡವೆ? ಲಾವಣ್ಯ, ಈ ನಿನ್ನ ಮೈಮಾಟ ನೋಡಿದರೆ ನನಗೆ ತಡಕೋ ಶಕ್ತಿದೆಯಾ? ಇದೇ ಖುಷಿಯಲ್ಲಿ ನಿನ್ನ ಸಿಂಗಾರ ತುಂಬಿದ ಮೈಮೋಡದ ಒಂದು ಹಾಡಿ ಬರಲಿ, ಇಂಪಾದ ಗೀತೆ. ಹೌದು, ನಾನು ಹೊತ್ತಿಗೆ ಬಂದು ನಿಮಗೆ ಮುತ್ತು ನೀಡದೆ ಹೋದ್ರೆ ಈ ನಿಮ್ಮ ತುತ್ತಿನ ಚೀಲ ತುಂಬೋದೇ ಇಲ್ಲ ಅನ್ನುತ್ತೆ ನೋಡಿ. ಲಾವಣ್ಯ, ಯೌವನ ತುಂಬಿದ ಇಂಥ ನಿನ್ನ ರೂಪವನ್ನು ನೋಡಿದರೆ ನನ್ನ ಚೀಲ ತುಂಬುತ್ತದೆ. ಇದೇ ಖುಷಿಯಲ್ಲಿ ನಿನ್ನ ಮಧುರವಾದ ಕಂಠದಿಂದ ಒಂದು ಇಂಪಾದ ಗೀತೆ ಹಾಡಬಾರದೆ? ಆಗ್ಲಿ ರಾಜ. ಮಧುರ ಮುತ್ತಿನ ಹರೆಯ ಮುತ್ತಿನ ನೀಡೋ ಚುಂಬನ ನೋಡಿ ಮನೋಹರ್, ಆದಷ್ಟು ಬೇಗ ಈ ಸಮಾಜ ನಿಮ್ಮನ್ನ ಸೂಳೆಯನ್ನು ಪಟ್ಟಕ್ಕೆ ತೆಗೆದು ಸತಿಯ ಸ್ಥಾನಕ್ಕೆ ಯಾವಾಗ ಇಳಿಸ್ತೀರಾ? ಲಕ್ಷ್ಮಿ ಲಾವಣ್ಯ, ಇನ್ನು ಬಹಳ ಹೊತ್ತು ಕಾಯುದಿಲ್ಲ. ಯಾಕಂದ್ರೆ ಆ ಪಟ್ಟವನ್ನು ಕಿತ್ತಿಸಲಿಕ್ಕೆ ಅಂತ ಒಂದು ಐಡಿಯಾ ಮಾಡಿದ್ದೇನೆ. ಲಾವಣ್ಯ, ನನ್ನ ಗೆಳೆಯ ಒಬ್ಬ ಶಶಿಧರ್ ಅಂತ ಇದ್ದಾನೆ. ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಿ ಆ ನಂತರ ನಿನ್ನಿಂದಲೇ ನನ್ನ ಎಲ್ಲಾ ಕಾರ್ಯಗಳನ್ನು ಸಾಧಿಸಬೇಕೆಂದು ಪಣ ತೊಟ್ಟಿದ್ದೇನೆ. ಅದಾದ ನಂತರ ನಾನು ನೀನು ಈ ಜಗತ್ತಿನಲ್ಲಿ ಪ್ರೇಮಿಗಳು. ಓಹೋ, ಹಾಗಾದ್ರೆ ಶಶಿಧರ್ ಅವನು ಇನ್ಸ್ಪೆಕ್ಟರ್ ಅಲ್ವಾ? ಹೌದು ಲಾವಣ್ಯ. ಅವನ ಕೈ ಹಿಡಿದ್ರೆ ಒಂದ್ ರೀತಿ ಒಳ್ಳೇದೇ ಆಗುತ್ತೆ ನೋಡಿ. ಎಷ್ಟೇ ಆಗ್ಲಿ, ನಾವು ಮಾಡುವ ಕಾರ್ಯಕ್ಕೆ ಅವನಿಂದ ತುಂಬಾ ಸಹಾಯವಾಗಬಹುದು. ಆದ್ರೂ ಮನೋಹರ್, ನೀವ್ ಹೇಳ್ದಾಗ ಕೇಳೋಕೆ ಭಯ ಆಗ್ತಾ ಇದೆ. ಎಲ್ಲಿ ಇದನ್ನೆಲ್ಲ ಮಾಡಕ್ ಹೋಗಿ ಹಳಿ ತಪ್ಪಿದ ರೈಲ್ ಅಂತ ಆಗ್ಬಾರ್ದು ನಮ್ಮ ಬಾಳು. ನೋಡು ಲಾವಣ್ಯ, ನಿನ್ನ ಮಾತಿನ ಅರ್ಥ ಏನಾಯ್ತು ಗೊತ್ತಾ? 6 ಹಡದಕ್ಕೆ ಮುಂದೆ 3 ಹಡದಕ್ಕೆ ನರಕರ ಮಲತ ಆ ರೀತಿ ಎಲ್ಲ. ಯಾಕಂದ್ರೆ ನಿನಗೆ ಮನಿ ಮುರಿಯೋದು ಗೊತ್ತು, ಅದನ್ನು ನಾನು ಹೇಳಿಕೊಟ್ಟಿದ್ದೇನೆ. ಆ ಮನೆತನಕ್ಕೆ ಹೋಗಿ ಅವರ ಇಡೀ ಕುಟುಂಬವನ್ನು ಸರ್ವನಾಶಿ ಮಾಡಿ ಅಂದಾಗ ನನಗ ಮನಸ್ಸಿಗೆ ಶಾಂತಿ ಆಗೋದು. ಅಲ್ಲಿ ತನಕ ಇಲ್ಲ, ನೀನು ಅವರ ಮನೆತನಕ್ಕೆ ಸೊಸೆಯಾಗಿ
ಅವರ ಮನಿ ಸರ್ವನಾಶ ಮಾಡಿದಾಗಲೇ ನನ್ನ ಮನಸ್ಸಿಗೆ ತೃಪ್ತಿ. ಅಲ್ಲ ರೀ ನಿಮ್ ಕಟ್ಕೊಂಡ್ ನಾನು ಇನ್ನೂ ಒಂದು ಹಡ್ದೇ ಇಲ್ಲ 3 ಹಡ್ದಿನಂದ್ರೆ ಹೆಂಗ್ರಿ ನಿನ್ನ ಮಾತಿನ ಅರ್ಥ ಅರ್ಥನಾ? ಅಂದ್ರೆ ಚಾಡೆ ಹೇಳುವುದು ನಿನಗೆ ಕಲಿಸಿಕೊಡುವುದಿಲ್ಲ. ಓ ಈಗ ಮತ್ತೇನು ತಿಳ್ಕೊಬೇಡ. ಚೆನ್ನಾಗಿದೆ ನಿಮ್ ಮಾತು. ಆಗ್ಲಿ ರಾಜ, ನೀವ್ ಹೇಳ್ದಂತೆ ಮಾಡ್ತೀನಿ. ಹೊತ್ತಾಯ್ತು, ಹೊರಡೋಣ. ತೂ ಶಾಯಿರ್ ಹೇ ಮೈ ತೇರಿ ಶಾಯಿರ್. ಮತ್ತೆ ಸಿಗೋಣ.